ಕೆಂಪೇಗೌಡ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಚುಂಚಿಂಗರ್ ಶಶಿಕುಮಾರ್ ಮಾತಾಡ್ತಾ ಇದ್ದೀನಿ. ಇವತ್ತಿನ ವಿಚಾರ, ಹೈಕೋರ್ಟ್ ಆದೇಶಕ್ಕೆ ಸುಪ್ರೀಂ ಕೋರ್ಟ್ ತಡೆಯಾಜ್ಞೆ ನೀಡಿರ್ತಕ್ಕಂಥ ವಿಚಾರ. ಬಾಗೇಪಲ್ಲಿ ಶಾಸಕರಾಗಿರ್ತಕ್ಕಂಥ ಎಸ್ ಎನ್ ಸುಬ್ಬಾರೆಡ್ಡಿ ಅವರ ಶಾಸಕ ಸ್ಥಾನವನ್ನು ಅಸಿಂಧುಗೊಳಿಸಿರ್ತಕ್ಕಂಥ ಹೈಕೋರ್ಟ್ಗೆ ಆದೇಶಕ್ಕೆ ಸುಪ್ರೀಂ ಕೋರ್ಟ್ ತಡೆಯಾಜ್ಞೆ ನೀಡಿದೆ ನಿನ್ನೆ. ಏನೋ ವಿಚಾರ ಅಂತಕ್ಕಂಥದ್ದನ್ನು ನಾನು ಸ್ವಲ್ಪ ಪ್ರಸ್ತಾಪ ಮಾಡ್ತೀನಿ. ಈಗ ಅಂದರೆ ಕರೆಂಟ್ ಹೋಗಿ ಬರುತ್ತಲ್ಲ ಹಾಗೆ, ಈಗ ನಿನ್ನೆಯಿಂದ ಆಚೆಗೆ ಜಡ್ಜ್ಮೆಂಟ್ ಬರೋಕ್ಕಿಂತ ಅಂದರೆ ತಡೆಯಾಜ್ಞೆ ನೀಡೋಕ್ಕಿಂತ ಮುಂಚೆ ಮಾಜಿ ಶಾಸಕರು, ತಡೆಯಾಜ್ಞೆ ಆದಮೇಲೆ ಈಗ ಶಾಸಕರಿಗೆ ಈಗ ಕರೆಂಟ್ ಹೋಗಿ ಬರ್ತದಲ್ಲ, ಹಾಗಾಯ್ತು ಈಗ ಈ ಕತೆ. ಸುಬ್ಬಾರೆಡ್ಡಿ ಅವರು ಅಸಿಂಧು ಅಂತಕ್ಕಂಥ ವಿಚಾರವನ್ನು ಹೈಕೋರ್ಟು ಆದೇಶ ಮಾಡಿತ್ತು. ಅವ್ರಿಗೂ ಕೂಡ 6 ತಿಂಗಳ ಗಡುವು ಕೊಟ್ಟಿತ್ತು. ನೀವು ಅಷ್ಟರೊಳಗೆ ಸುಪ್ರೀಂ ಕೋರ್ಟ್ಗೆ ಹೋಗ್ಬಿಟ್ಟು ತಡೆಯಾಜ್ಞೆ ತರಬೇಕು ಅಂತ. ಅವರು ಒಂದು ವಾರದಿಂದ ಅದೇ ಕೆಲಸದಲ್ಲಿದ್ದರು. ಈಗ ಅವರಿಗೆ ತಾತ್ಕಾಲಿಕವಾಗಿ ತಡೆಯಾಜ್ಞೆ ಕೊಟ್ಟಿದ್ದಾರೆ. ಅಂದರೆ ತಾತ್ಕಾಲಿಕವಾಗಿ ರಿಲೀಫ್, ಅಂದರೆ ಪರ್ಮನೆಂಟ್ ಜಡ್ಜ್ಮೆಂಟ್ ಅಂತಲ್ಲ. ಇಲ್ಲಿ ನಾವು ವಿಚಾರ ತಿಳ್ಕೊಬೇಕಾಗಿರೋದು, ಹೈಕೋರ್ಟ್ ಆದೇಶವನ್ನು ಕೊಟ್ಟಿರ್ತಕ್ಕಂಥ ಆದೇಶಕ್ಕೆ ತಡೆಯನ್ನು ನೀಡಿದೆ. ಅಂದರೆ ವಿಚಾರಣೆ ಅಗತ್ಯ ಇದೆ ಇಲ್ಲಿ ಸುಪ್ರೀಂ ಕೋರ್ಟಲ್ಲಿ. ಡೈರೆಕ್ಟ್ ಅದನ್ನು ನಾವು ಜಡ್ಜ್ಮೆಂಟ್ ಮಾಡೋಕ್ಕೋ ಇನ್ನೊಂದು ಮಾಡೋಕ್ಕೆ ಬರಲ್ಲ. ಈ ಕೇಸನ್ನು ನಾವು ಸ್ವಲ್ಪ ವಿಚಾರಣೆ ಮಾಡ್ತೀವಿ ಅನ್ನೋ ಉದ್ದೇಶಕ್ಕೆ ತಡೆಯಾಜ್ಞೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಬಾಗೇಪಲ್ಲಿ ಶಾಸಕರಾಗಿರ್ತಕ್ಕಂಥ ಸುಬ್ಬಾರೆಡ್ಡಿ ಅವರಿಗೆ ತಾತ್ಕಾಲಿಕವಾಗಿ ರಿಲೀಫ್ ಸಿಕ್ಕಿದಂತಾಗಿದೆ. ಮತ್ತು ಈ BJP ಅಭ್ಯರ್ಥಿ ಆಗಿರ್ತಕ್ಕಂಥ ಮುನ್ರಾಜ್ರವರಿಗೆ ಸುಪ್ರೀಂ ಕೋರ್ಟು 6 ವಾರಗಳ ಕಾಲ ಆಕ್ಷೇಪಣೆ ಸಲ್ಲಿಸಲಿಕ್ಕೆ, ತಕರಾರು ಸಲ್ಲಿಸಲಿಕ್ಕೆ ಕಾಲಾವಕಾಶ ಕೊಟ್ಟಿದೆ. ನೀವು ಬಂದು ನಾವು ತಡೆಯಾಜ್ಞೆ ಕೊಟ್ಟಿದ್ದೀವಿ, ನೀವು ಆಕ್ಷೇಪಣೆ ಸಲ್ಲಿಸ್ಬೋದು ತಡೆಯಾಜ್ಞೆ ಕೊಟ್ಟಿರೋದಕ್ಕೆ ಅಂತಕ್ಕಂಥ ಮಾತನ್ನು ಸುಪ್ರೀಂ ಕೋರ್ಟ್ ಹೇಳಿ ನೋಟಿಸ್ಗಳು ಇಶ್ಯೂ ಮಾಡಿದೆ ಅವರಿಗೆ. ಯಾರಿಗೆ? ಪ್ರತಿಸ್ಪರ್ಧಿಗಳಿಗೆ. ಮತ್ತು ವಿಚಾರಣೆಯನ್ನು ಸೆಪ್ಟೆಂಬರ್ ತಿಂಗಳಲ್ಲಿ ಮುಂದೂಡಿದೆ. ಸುಪ್ರೀಂ ಕೋರ್ಟ್ ಅಂದರೆ ಬೇಜಾನ್ ಕೇಸ್ಗಳಿರ್ತವೆ, ಅದೇನು ಮಾಮೂಲಿ ನಮ್ಮ ಲೋಕಲ್ JMFC ಕೋರ್ಟ್ಗಳ ಥರ ಒಂದು ಮಾಮೂಲಿ ವಿಚಾರಗಳು ನಡೀತಕ್ಕಂಥ ಕೋರ್ಟ್ ಅಲ್ವಲ್ಲ, ಹಾಗಾಗಿ. ಮತ್ತು ಈ ತಡೆಯಾಜ್ಞೆ ಕೊಡಲಿಕ್ಕೆ ಏನು ಕಾರಣ ಇರ್ಬೋದು ಶಾಸಕರಿಗೆ, ಯಾವ ಉದ್ದೇಶಕ್ಕೆ ಕೊಟ್ಟಿರ್ಬೋದು ಸುಪ್ರೀಂ ಕೋರ್ಟ್ ಅಂತಕ್ಕಂಥ ವಿಚಾರವನ್ನು ನಿಮ್ಗೆ ತಿಳಿಸ್ಬೇಕಂತಂದರೆ, ಆದಾಯ ಬಹಿರಂಗಪಡಿಸದೇ ಇದ್ದರೆ ಸಾಕೆ, ಅಂದರೆ ಆದಾಯ, ಈಗ ಚುನಾವಣೆ ಸಮಯದಲ್ಲಿ ನನಗಿಷ್ಟು ಆಸ್ತಿ ಇದೆ, ಇಷ್ಟು ಸಾಲ ಇದೆ ಅಂತಕ್ಕಂಥದ್ದನ್ನು ನೀವು ಬಹಿರಂಗಪಡಿಸಿದ್ರೆ ಸಾಕೆ, ವ್ಯವಹಾರವನ್ನು ಕೂಡ ಬಹಿರಂಗಪಡಿಸ್ಬೇಕಲ್ವಾ ಅಂತಕ್ಕಂಥ ಮಾತನ್ನು ಸುಪ್ರೀಂ ಕೋರ್ಟು ಹೇಳಿದೆ. ಅಂದರೆ ಯಾವ ಥರ? ಮಾನ್ಯ ಶಾಸಕರು ಸುಬ್ಬಾರೆಡ್ಡಿ ಅವರು ಚುನಾವಣಾ ಸಮಯದಲ್ಲಿ ಅವ್ರು ನೆನ್ನೆ ಹೇಳ್ತಾ ಇದ್ರು, ಒಂದು ಅವರ ಮಾಧ್ಯಮದ ಹೇಳಿಕೆ ಗಮನಿಸಿದಾಗ, ನಾನು ಒಟ್ಟಾರೆ ಆಸ್ತಿಯನ್ನು ತೋರಿಸಿದ್ದೀನಿ, ಆದರೆ ಯಾವ್ಯಾವ ಕಂಪ್ನಿಗೆ ಸೇರಿರ್ತಕ್ಕಂಥ ಆಸ್ತಿ ಅಂತಕ್ಕಂಥದ್ದನ್ನು ಬಿಡಿಬಿಡಿಯಾಗಿ ನಾನು ತೋರಿಸಿಲ್ಲ. ಅಂದರೆ ಅಷ್ಟೊಂದು ತೋರ್ಸಕ್ಕೆ ಬರಲ್ಲ, ಅಷ್ಟನ್ನು ಮೆನ್ಷನ್ ಮಾಡಬೇಕಾದ್ರೆ ಕಷ್ಟ ಆಗುತ್ತೆ. ಒಟ್ಟಾರೆ ವ್ಯವಹಾರವನ್ನು, ಟೋಟಲ್ ಅಮೌಂಟು, ವರ್ಷದ ಆದಾಯ ಆಗಿರ್ಬೋದು ಅಥವಾ ನನ್ನ ಇನ್ಕಮ್ ಎಷ್ಟಿದೆ ಅಂತಕ್ಕಂಥದ್ದನ್ನು ಅಷ್ಟನ್ನು ತೋರಿಸಿದ್ದೀನಿ. ಅಂದರೆ ಆ ಆದಾಯ ಯಾವುದು, ಅಂದರೆ ಯಾವುದರಿಂದ ಬರುತ್ತೆ, ಎಲ್ಲಿಂದ ಬರುತ್ತೆ ಅಂತಕ್ಕಂಥದ್ದನ್ನು ನಾನು ತೋರಿಸಿಲ್ಲ. ಅದನ್ನು ಕೋರ್ಟ್ಗೆ ತೋರಿಸ್ಬೇಕಾಗಿತ್ತಂತೆ. ನೀವು ಚುನಾವಣಾ ಸಂದರ್ಭದಲ್ಲಿ ನಾಮಿನೇಷನ್ ಫೈಲ್ಗೆ ಈ ಆದಾಯವನ್ನು ತೋರಿಸ್ಬೇಕಾದ್ರೆ ಬರೀ ಒಟ್ಟಾರೆಯಾಗಿ ನಂದು 1000 ಕೋಟಿ ಇದೆ ಒಟ್ಟು ಆಸ್ತಿ ಅಂತ ತೋರಿಸ್ತಕ್ಕಂಥದ್ದು ಒಂದು ಕಡೆ ಆದರೆ, ಆ 1000 ಕೋಟಿ ಯಾವ್ಯಾವ ಆಸ್ತಿಗಳದ್ದು ಅಂತಕ್ಕಂಥದ್ದನ್ನು ತೋರಿಸ್ಬೇಕು. ಅದಕ್ಕೆ ವಿಚಾರಣೆ ಅಗತ್ಯ ಇದೆ ಅಂತಕ್ಕಂಥದ್ದನ್ನು ಸುಪ್ರೀಂ ಕೋರ್ಟು ಮನಗಂಡಿದೆಯಂತೆ. ನೋಡಿದೆ ಹೆಂಗಿದೆ ಅಂತ. ಇವ್ರು ಹೇಳೋರು ಕರೆಕ್ಟ್ ಆಗಿದೆ. ಶಾಸಕರು ಒಟ್ಟಾರೆ ನನ್ನ ಆದಾಯವನ್ನು ತೋರಿಸಿದ್ದೀನಿ ಚುನಾವಣಾ ಸಮಯದಲ್ಲಿ. ಸುಪ್ರೀಂ ಕೋರ್ಟ್ ಏನು ಹೇಳ್ತಾ ಇದೆ, ಆದಾಯವನ್ನು ತೋರಿಸಿರ್ತಕ್ಕಂಥ ವಿಚಾರ ಒಂದೇ ಅಲ್ಲ, ಆ ಆದಾಯ ಯಾವುದು ಅಂತಕ್ಕಂಥದ್ದನ್ನು ತೋರಿಸ್ಬೇಕು ಅಂತಕ್ಕಂಥ ವಿಚಾರವನ್ನು ಪ್ರಸ್ತಾಪ ಮಾಡಿದೆ ಸುಪ್ರೀಂ ಕೋರ್ಟ್. ಎಲ್ಲಿಂದ ಬರ್ತದೆ ಅಷ್ಟೊಂದು ಕೋಟಿ ಆಸ್ತಿ ಆದಾಯ, ಯಾವುದ್ರದ್ದು ಅಂತಕ್ಕಂಥದ್ದು ತೋರಿಸ್ಬೇಕಾಗಿತ್ತು. ಇದನ್ನು ವಿಚಾರಣೆ ಮಾಡೋಣ. ಈಗ ಜಡ್ಜ್ಮೆಂಟ್ ಕೊಡೋಕ್ಕೆ ಬರಲ್ಲ, ಫಸ್ಟ್ ಟೈಮ್ ಕೇಸುಗಳಂತೆ ಈ ಥರ. ಅಂದರೆ ಇಲ್ಲಿ ತನಕ ಹೋಗಿದಾರೋ ಇಲ್ಲೋ ಗೊತ್ತಿಲ್ಲ ನಮಗೂ. ಹಾಗಾಗಿ ಸುಪ್ರೀಂ ಕೋರ್ಟು ಈ ಒಂದು ಕೇಸ್ಗೆ ವಿಚಾರಣೆ ಅಗತ್ಯ ಇದೆ, ಅದಕ್ಕೇನೆ ಸೆಪ್ಟೆಂಬರ್ ತನಕ ಕಾಲಾವಕಾಶ. ನೋಡಿ ಹೇಗಿದೆ ಅಂತೇಳಿ. ಆಮೇಲೆ ಹೈಕೋರ್ಟಲ್ಲಿ ಸುಳ್ಳು ಪ್ರಮಾಣ ಪತ್ರಗಳನ್ನು ನೀಡಿ ಚುನಾವಣೆಯನ್ನು ಗೆದ್ದಿದ್ದಾರೆ ಅಂತಕ್ಕಂಥ ಒಂದು ಕೇಸನ್ನು BJP ಅಭ್ಯರ್ಥಿ ಮುನ್ರಾಜ್ ಅವರು ಫೈಲ್ ಮಾಡ್ತಾರೆ. ಹೈಕೋರ್ಟ್ ಅದನ್ನು ವಿಚಾರಣೆ ಮಾಡಿ ಸುದೀರ್ಘವಾಗಿ 3 ವರ್ಷಗಳ ಕಾಲ ವಿಚಾರಣೆ ಮಾಡಿ ಶಾಸಕರಿಗೆ ನೀವು ಅಸಿಂಧು ಅಂದರೆ ಒಟ್ಟಾರೆ ಆಸ್ತಿಯನ್ನು ಹೇಳಿದಿರಾ,
ಆ ಆಸ್ತಿಯನ್ನು ಎಲ್ಲಿ ಮೂಲ ಏನು ಅಂತೇಳಿ ತೋರಿಸಿಲ್ಲ ಆ ಆಸ್ತಿಯಲ್ಲಿ. ಹಾಗಾಗಿ ಅವ್ರನ್ನ ಅಸಿಂಧು ಮಾಡಿ, ಸುಬ್ಬಾರೆಡ್ಡಿ ಅವರ ಶಾಸಕ ಸ್ಥಾನವನ್ನು ಅಸಿಂಧು ಮಾಡಿ ಮುನ್ರಾಜರವರಿಗೆ ವಿಜಯ ಸಿಗ್ತದೆ. ಎಲ್ಲಿ? ಹೈಕೋರ್ಟಲ್ಲಿ. ಇದೇ ಕೇಸನ್ನು ಅವಾಗ ಹೇಳ್ತಾ ಹೈಕೋರ್ಟು, 6 ತಿಂಗಳ ಒಳಗೆ ನೀವೇನಾದರೂ ತಡೆಯಾಜ್ಞೆ ತರಲಿಲ್ಲ ಸುಪ್ರೀಂ ಕೋರ್ಟಿಂದ ಆದ ಪಕ್ಷದಲ್ಲಿ ಉಪಚುನಾವಣೆ ಅನಿವಾರ್ಯತೆ ಇದೆ ಅಂತಕ್ಕಂಥ ಮಾತನ್ನು ಹೈಕೋರ್ಟ್ ಹೇಳ್ತದೆ. ಸೊ ಆ ಉದ್ದೇಶದಿಂದನೇ ಶಾಸಕರು ಸುಪ್ರೀಂ ಕೋರ್ಟ್ಗೆ ಅಪೀಲ್ ಹೋಗ್ತಾರೆ. ಸುಪ್ರೀಂ ಕೋರ್ಟಲ್ಲಿ ಇವ್ರು ಹೇಳ್ತಾರೆ, ಯಾರು ನಮ್ಮ ಶಾಸಕರು ಹೇಳ್ತಾರೆ, ಇದು ದೊಡ್ಡ ಅಂಥ ಪ್ರಕರಣ ಏನಲ್ಲ, ನಾನು ತಪ್ಪು ಮಾಡಿಲ್ಲ. ಆಯ್ತು, ಆಗಿರ್ಬೋದು. ಈ ಕಾನೂನಲ್ಲಿ ಏನು ತಪ್ಪು ಮಾಡಿಲ್ಲ ಅಂತಂದ್ರೆ ಹೈಕೋರ್ಟ್ಗಳು ಜಡ್ಜ್ಮೆಂಟ್ಗಳು ಯಾಕೆ? ಅಲ್ಲೇ ಕೇಸ್ ಕ್ಲಿಯರ್ ಆಗಿಬಿಡೋದಲ್ಲ. ಆಯ್ತು, ಜಡ್ಜ್ಮೆಂಟ್ ಕೊಟ್ಟಿದೆ. ಆ ಜಡ್ಜ್ಮೆಂಟ್ ಮೇಲೆ ಸುಪ್ರೀಂ ಕೋರ್ಟ್ ಅಪೀಲ್ ಹೋಗಿದ್ದಾರೆ. ಸೋತಿರ್ತಕ್ಕಂಥ ಇವರು ಯಾರು ಶಾಸಕರ ಅಭಿಪ್ರಾಯವನ್ನು ನಾನು ಹೇಳ್ತಾ ಇದ್ದೀನಿ ನಿಮಗೆ. ನನಗಿಷ್ಟು ನೋವು ಕೊಡಲಿಕ್ಕೆ, ಇಷ್ಟೊಂದು ಟೆನ್ಷನ್ನು, ಒಂದು ವಾರದಿಂದ ಸಮಾಧಾನ ಇಲ್ಲ ಅವ್ರಿಗೆ. ಎಲ್ಲ ಇಂಥ ಕೇಸ್ಗಳು ಹೋಗ್ಬಿಟ್ರೆ ಕೆಲವರು ಪಾಪ ಅಪ್ಸೆಟ್ ಆಗಿಬಿಡ್ತಾರೆ. ಈ BP ಶುಗರ್ ಎಲ್ಲ ಬರ್ತಕ್ಕಂಥ ಮೂಮೆಂಟ್ ಎಲ್ಲ ಇಂಥದ್ರೆಲ್ಲ ಬರ್ತಾವೆ ಜಾಸ್ತಿ ಕೆಲವರಿಗೆ. ಹಾಗಿದ್ದಾಗ ಈ ಶಾಸಕರು ಹೇಳ್ತಾರೆ, ಸೋತಿರ್ತಕ್ಕಂಥ ಎಲ್ಲ ಅಭ್ಯರ್ಥಿಗಳು ಈ ಥರ ಏನಾದರೂ ರಾಜಕೀಯವಾಗಿ ಸೇಡು ತೀರಿಸ್ಕೊಬೇಕು, ರಾಜಕೀಯವಾಗಿ ನಾವು ಅವ್ರಿಗೇನಾದ್ರು ಕಷ್ಟ ಕೊಡಬೇಕು ಅಂತ ಮನಸ್ಸು ಮಾಡಿದ್ರೆ ತುಂಬ ಕಷ್ಟ ಆಗುತ್ತೆ ರಾಜಕೀಯ ವ್ಯವಸ್ಥೆಯಲ್ಲಿ. ಅವ್ರು ಹೇಳೋದು, ನಾನೇ ಎಲ್ಲ ತೋರಿಸಿದ್ದೀನಿ, ಎಲ್ಲ ಆಸ್ತಿಗಳನ್ನ ತೋರಿಸಿದ್ದೀನಿ, ಆದರೆ ಬಿಡಿಬಿಡಿಯಾಗಿ ತೋರಿಸಿಲ್ಲ. ಅವರೇ ಹೇಳೋದು, ಇಲ್ಲಿ ಇದು ಅಕ್ರಮ ಆಸ್ತಿ, ಅದು ಇದು ಅಂತ ಹೇಳ್ಬಿಟ್ಟೆಲ್ಲ ಅಪ್ಡೇಟಲ್ಲಿ ಸಲ್ಲಿಕೆ ಮಾಡಿಲ್ಲ ಇವರು, ಅದಕ್ಕೆ ಚುನಾವಣಾ ಸಮಯದಲ್ಲಿ ತೋರಿಸಿಲ್ಲ ಅಂತಕ್ಕಂಥ ಮಾತನ್ನು ವಿರೋಧ ಪಕ್ಷದವ್ರು ಹೇಳ್ತಾರೆ. ಅದನ್ನು ಇವ್ರು ಬೇಜಾರು ಮಾಡ್ಕೊಂಡಿದ್ದಾರೆ. ಯಾರು? ಶಾಸಕರು. ಸುಪ್ರೀಂ ಕೋರ್ಟಲ್ಲಿ ಗೆಲುವು ಸಿಕ್ಕಿದೆ. ಏನಂತ? ತಾತ್ಕಾಲಿಕವಾಗಿ ರಿಲೀಫು. ಕೇಸ್ ಇದೆ, ಕೇಸ್ ಏನಾದ್ರು ಹೊಡೆದಾಕಿಲ್ಲ ಅಲ್ಲಿ, ಅಂದರೆ ವಿಚಾರಣೆ ಅಗತ್ಯ ಇದೆ. ಇದಕ್ಕೆ ಯಾವ ಥರ ಜಡ್ಜ್ಮೆಂಟ್ಗಳು ಬೇಕಿದ್ರೂ ಕೊಡ್ಬೋದು. ಯಾಕಂದರೆ ನಮ್ಮ ಎಂಟೈರ್ ದೇಶದಲ್ಲಿ ಎಲ್ಲ ರಾಜ್ಯಗಳಿಗೂ ಅನ್ವಯಿಸ್ತದೆ. ನಾಳೆ ಬೆಳಗ್ಗೆ ಏನಾರು ಇಂಥ ಕೇಸುಗಳು ಹೋದಾಗ ಇದೇ ಜಡ್ಜ್ಮೆಂಟನ್ನು ಪಾಸ್ ಮಾಡ್ಬೋದು ಅವರು. ಮೊದಲ ಹೋರಾಟದಲ್ಲೇ ಅಂದರೆ ಅಪೀಲ್ ಹೋದ ಕೂಡಲೇ ಅವರೇನು ನೆನ್ನೆ ಹೇಳ್ತಿದ್ರು, ನಾವು ಯಾವುದು ಕಂಡೀಷನ್ ಇಲ್ಲ, 1 ಟೈಮ್ ಸೆಟಲ್ಮೆಂಟ್ ಬೇಲಲ್ಲೇ ಕೊಟ್ಟಿದ್ದಾರೆ, ನಮಗೆ ತಡೆಯಾಜ್ಞೆ ಸಿಕ್ಕಿದೆ ಅಲ್ಲಿ ಅಂತ. ಅಂದರೆ ಇದ್ರ ಜೊತೆಗೆ ಶಾಸಕರು ಇನ್ನೂ ಒಂದು ಮಾತು ಹೇಳ್ತಾರೆ, ನಾನು 3 ಸತಿ 30,000, 20,000, 15,000 ಹಿಂಗೆಲ್ಲ ಮೆಜಾರಿಟಿಯಲ್ಲಿ ಗೆದ್ದಿದ್ದೀನಿ ಅಂತ. ತುಂಬ ಇವ್ರು ಏನಂತಾರೆ, ಅವ್ರನ್ನ ಅಭಿವೃದ್ಧಿ ಮಾಡಿರ್ತಕ್ಕಂಥ ವ್ಯಕ್ತಿಗಳಾಗಿರ್ಬೋದು, ಜನಪ್ರಿಯ ಆಗಿರ್ಬೋದು, ಅವ್ರು ಮಾತ್ರ ಇಂಥ ಚುನಾವಣೆಗಳಲ್ಲಿ ಗೆದ್ದು ಇಷ್ಟೊಂದು ಮತಗಳನ್ನ ಪಡೀಲಿಕ್ಕೆ ಸಾಧ್ಯ ಆಗುತ್ತೆ ಅಂತಕ್ಕಂಥ ಮಾತನ್ನು ಈ ಮುನ್ರಾಜ್ ಅವ್ರ ಲಾಯರ್ಗಳಿಗೆ, ಆಪೋಸಿಷನ್ ಲಾಯರ್ಗಳಿಗೆ ಕಿವಿಯಲ್ಲಿ ಹೇಳಿದ್ರಂಥವ್ರು. ಗೊತ್ತಿಲ್ಲ ಎಲ್ಲಿ ಹೇಳಿದ್ರು ಏನು ಅಂತ. ಇವ್ರು ಹೇಳಿದ್ದು ಶಾಸಕರು, ನೀವೆಲ್ಲ ಇಂಥವ್ರಿಗೆ ತೊಂದರೆ ಕೊಡಬಾರ್ದು ಅಂತ ಸ್ವಲ್ಪ ಹೇಳಿದ್ದಾರೆ. ಏನೇ ಆಗಲಿ, ಈ ಒಂದು ವಿಚಾರ ಎಲ್ಲ ವ್ಯಕ್ತಿಗಳಿಗೆ ಪಾಠ. ಈಗ ಏನು ನಾವು ಸ್ಪರ್ಧೆ ಮಾಡ್ತೀವಿ ರಾಜಕೀಯದಲ್ಲಿ ಅಂದರೆ ನಾವೆಷ್ಟು ಓಪನ್ ಆಗಿರಬೇಕು ಅಲ್ಲ. ಈ ಬೆಂಬಲಿಗರು, ಕಾರ್ಯಕರ್ತರು, ಅವ್ರಿಗೆ ಇವ್ರಿಗೆ ನಾಯಕರಿಗೆ ಬಿಡ್ರೆ ಅದು ಅಲ್ಲ ಸಬ್ಜೆಕ್ಟ್. ಇಲ್ಲಿ ಕೋರ್ಟ್ಗಳು ಬೇಕಾಗಿರೋದು ನಾವು ಕರೆಕ್ಟ್ ಆಗಿರಬೇಕು. ಹಾಗಾಗಿ ನೋಡೋಣ, ಸೆಪ್ಟೆಂಬರ್ಗೆ ವಿಚಾರಣೆಗೆ ಹಾಕಿದ್ದಾರೆ ಅಂದರೆ ಪುನಃ ನಾವು ತಿಳ್ಕೊಬೇಕಾಗಿರುತ್ತೆ ಒಂದೇ ವಿಚಾರ, ಕೇವಲ ತಾತ್ಕಾಲಿಕ ರಿಲೀಫ್, ತಾತ್ಕಾಲಿಕ ಜಡ್ಜ್ಮೆಂಟ್ ಅಂತ ಮಧ್ಯಂತರ ಆದೇಶ. ಪೂರಾ ಜಡ್ಜ್ಮೆಂಟ್ಗೆ ಸೆಪ್ಟೆಂಬರ್ ತನಕ ಕಾಯಬೇಕಾಗಿದೆ. ಹೇಳಕ್ಕೆ ಬರಲ್ಲ, ಅಥವಾ ಇದು ಹೊಸ ಇದಾಗಿರ್ಬೋದು. ಅಲ್ಲೇನಾದ್ರು ಪುನಃ ಅಸಿಂಧು ಆಯ್ತಂದರೆ ಜಡ್ಜ್ಮೆಂಟ್ ಕ್ಯಾನ್ಸಲ್ ಆಗಿ ಶಾಸಕ ಸ್ಥಾನ ಹೋಗ್ತದೆ, ಉಪಚುನಾವಣೆ ಅಂತ ಕಂಪಲ್ಸರಿ ಬರ್ತದೆ. ಇಲ್ಲ, ಇದು ಸುಪ್ರೀಂ ಕೋರ್ಟ್ ಆದೇಶ. ಅವರು ಆಸ್ತಿಗಳು ಬಿಡಿಬಿಡಿಯಾಗಿ ತೋರಿಸದೇ ಇದ್ರೂ ಪರವಾಗಿಲ್ಲ, ಒಟ್ಟಾರೆ ಆಸ್ತಿಯನ್ನು ಅನುಮೋದಿಸಿದ್ದಾರೆ, ಅದರಲ್ಲಿ ಸೂಚನೆ ಮಾಡಿದ್ದಾರೆ. ಇದಕ್ಕೆ ಅವ್ರನ್ನ ಅಸಿಂಧು ಮಾಡ್ತಕ್ಕಂಥ ಎಲ್ಲ ಅವಕಾಶಗಳು ಕಡಿಮೆ ಇದೆ ಅಂತಕ್ಕಂಥ ಏನಾದರೂ ಅದು ಸುಪ್ರೀಂ ಕೋರ್ಟ್ ಅಭಿಪ್ರಾಯ ಕಂಡ್ರೆ ಮುಂದುವರಿಲೂಬಹುದು. 2 ಅವಕಾಶ. ಸೆಪ್ಟೆಂಬರ್ ತನಕ ಕಾಯಬೇಕಾಗಿದೆ. ಅಲ್ಲಿ ತನಕ ಎಲ್ಲ ನಾಯಕರು ಸ್ವಲ್ಪ ಪ್ರಬುದ್ಧವಾಗಿ ವರ್ತಿಸ್ಕೊಂಡು ಹೋಗಿ. ಯಾಕಂತಂದರೆ ಎಲ್ಲರಿಗೂ ಅವ್ರದ್ದೇ ಪಕ್ಷಗಳು, ಅವ್ರದ್ದೇ ಸಿದ್ಧಾಂತಗಳಿರ್ತವೆ. ಒಬ್ಬೊಬ್ಬರು ಹೀಯಾಳಿಸ್ಕೊಳ್ದೇನೆ ಅವ್ರವ್ರ ಪಾಡಿಗೆ ಅವರು ರಾಜಕೀಯ ಮಾಡ್ಕೊಂಡು ಹೋಗಿ. ಸೆಪ್ಟೆಂಬರ್ ಮೇಲೆ ಈಗ ಹೆಂಗಿದ್ರು ಇನ್ನೊಂದು 2 ವರ್ಷ ಇರೋದು ಚುನಾವಣೆ, ಅದಕ್ಕಾದರೂ ರೆಡಿ ಆಗಬೇಕಲ್ವಾ. ಉಪಚುನಾವಣೆ ಬರಲಿಲ್ಲ, ಆ ಚುನಾವಣೆಗಾದರೂ ರೆಡಿ ಆಗಬೇಕು. ಅಲ್ಲಿ ತನಕ ಸ್ವಲ್ಪ ಸಮಾಧಾನವಾಗಿ ಎಲ್ಲ ನಾಯಕರು ವರ್ತಿಸ್ಬೇಕಂತೇಳಿ ನನ್ನ ಮಾತನ್ನು ಮುಗಿಸ್ತೀನಿ.